ಜಯನಂದ್ ಸರ್ ಇವರ ಮಿತ್ರರೆಲ್ಲರೂ ಸೇರಿ ಅವರಿಗೆ ಕಿರು ಕಾಣಿಕೆಯನ್ನ ನೀಡುವುದರ ಮೂಲಕ ವಿಶ್ರಾಂತ ಜೀವನಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲರ ಪ್ರೀತಿಯ ಗುರುಗಳು ಜಯನಂದ್ ಸರ್ ಅವರಿಗೆ ಶುಭಾಶಯಗಳನ್ನು ವ್ಯಕ್ತಪಡಿಸ್ತಾ, ನಿಮ್ಮ ಸೇವೆ ನಮ್ಮ ಶಾಲೆಗೆ ಇನ್ನು ಮುಂದೆಯೂ ಹೀಗೆ ಇರಲಿ ಅನ್ನುವಂತಹ ಆಶೆಯನ್ನು ಕೂಡ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೇವೆ. ಶಿಕ್ಷಣ ಸೇವೆಯಿಂದ ನಿವೃತ್ತರಾದ ದೈಹಿಕ ಶಿಕ್ಷಕ ಶ್ರೀ ಜಯಾನಂದ ಪೂಜಾರಿ ಅವರಿಗೆ ಆತ್ಮೀಯ ಬೀಳ್ಕೊಡುಗೆ. ಕಾರ್ಕಳ ಕಳೆದ 23 ವರ್ಷಗಳ ಕಾಲ ಕೂಡಬೆಟ್ಟು ಮಾಳ ಸರಕಾರಿ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಿದ ಶ್ರೀ ಜಯಾನಂದ ಪೂಜಾರಿ ಅವರು ಇತ್ತೀಚೆಗೆ ಸೇವೆಯಿಂದ ನಿವೃತ್ತಿ ಹೊಂದಿದರು. ಈ ಸಂದರ್ಭದಲ್ಲಿ ಶಾಲಾ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಮತ್ತು ಬೀಳ್ಕೊಡುಗೆ ಸಮಾರಂಭವು ಅತ್ಯಂತ ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಹಳೆ ವಿದ್ಯಾರ್ಥಿಗಳು, ಊರಿನ ಗಣ್ಯರು, ಪಾಲಕರು, ಸಹೋದ್ಯೋಗಿ ಶಿಕ್ಷಕರು ಮತ್ತು ಪ್ರೀತಿಯ ವಿದ್ಯಾರ್ಥಿಗಳು ಭಾಗವಹಿಸಿ ಶ್ರೀ ಜಯಾನಂದ ಪೂಜಾರಿಯವರ ಶಿಸ್ತುಬದ್ಧ ಬೋಧನೆ ಮತ್ತು ಮಾರ್ಗದರ್ಶನವನ್ನು ಸ್ಮರಿಸುತ್ತಾ ಅವರಿಗೆ ಶುಭ ಹಾರೈಸಿದರು. ಕಾರ್ಕಳ ತಾಲೂಕು ದೈಹಿಕ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಹಾಗೂ ಹಿತೈಷಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರಿಗೆ ನೆನಪಿನ ಕಾಣಿಕೆಗಳನ್ನು ನೀಡಿ ಗೌರವಿಸಿದರು. ದೀರ್ಘಕಾಲದ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಎಲ್ಲರೂ ಅವರ ಮುಂದಿನ ನಿವೃತ್ತ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸಿದರು. ಜಯನಂದ್ ಪೂಜಾರಿ ಅವರು ಈ ಶಾಲೆಯ ವಿಷಯದಲ್ಲಿ ನೀವು ಬಹಳಷ್ಟು ಮಾತಾಡಿ, ಈ ಶಾಲೆಯಿಂದ ಹೊರಗೆ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಜಯನಂದ್ ಪೂಜಾರಿ ಅವರು ಹೇಗಿದ್ದಾರೆ ಅನ್ನೋದನ್ನು ನಾವು ನಿಮಗೆ ತಿಳಿಯಬಯಸ್ತೇವೆ. ಜಯನಂದ್ ಪೂಜಾರಿ ಅವರು 23 ವರ್ಷ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿರಬಹುದು. ಆದರೆ ಈ ಶಾಲೆಯಿಂದ ಹೊರಗೆ ಈ ತಾಲೂಕು ಮತ್ತು ಈ ಜಿಲ್ಲೆಯ ಎಲ್ಲ ಕ್ರೀಡಾ ಚಟುವಟಿಕೆಗಳಲ್ಲಿ ಕಾರ್ಕಳದ ವಿಷಯ ಬಂದವಾಗ ನಮಗೆ ಅವರು ಹಿರಿಯಣ್ಣನಾಗಿರ್ತಿದ್ರು. ಬಹಳಷ್ಟು ಒಳ್ಳೆಯ ಮಾರ್ಗದರ್ಶನ, ಬಹಳ ಸಾತ್ವಿಕ ಮನೋಭಾವನೆಯವರು ನಮ್ಮೆಲ್ಲರನ್ನ ಒಗ್ಗೂಡಿಸಿಕೊಂಡು ಹಿರಿಯರು ಕಿರಿಯರನ್ನು ಭೇದ ಭಾವ ಇಲ್ಲದೆ ಬಹಳಷ್ಟು ಒಳ್ಳೆಯ ಓಡಾಟವನ್ನು ಮಾಡಿಕೊಂಡು ನಮ್ಮೆಲ್ಲರನ್ನ ಹುರಿದುಂಬಿಸಿದವರು. ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕನಿಗೆ ಅವನಿಗೆ ಒಂದು ಸಣ್ಣ ಸಣ್ಣ ಕನಸುಗಳಿರ್ತದೆ. ನನ್ನ ಮಕ್ಕಳು ಆ ಸಾಧನೆ ಮಾಡಬೇಕು, ಈ ಸಾಧನೆ ಮಾಡಬೇಕು ಎಲ್ಲ ಇರ್ತದೆ. ಆದರೆ ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕನಿಗೆ ಒಂದು ಕ್ರೀಡಾಕೂಟವನ್ನು ಆಯೋಜಿಸಬೇಕನ್ನುವಂಥ ಒಂದು ದೊಡ್ಡ ಕನಸಿರ್ತದೆ. ಎಲ್ಲರಿಗೂ ಇದ್ದೇ ಇರ್ತದೆ. ಅದು ಕಾಲ ಕೂಡಿ ಬರಬೇಕು, ಮತ್ತೆ ಅದಕ್ಕೆ ಸಹಕಾರಗಳು ಸರಿಯಾದ ಸಿಗಬೇಕು. ಆ ಅವಕಾಶ ಜಯಣ್ಣನಿಗೆ ಕೊನೆಯ ಹಂತದಲ್ಲಿ ಸಿಕ್ಕಿತ್ತು. 2024-25ನೇ ಇಸವಿಯಲ್ಲಿ ಕೂಡಬೆಟ್ಟು ಶಾಲೆಗೆ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ನಡೆಸುವಂತಹ ಜವಾಬ್ದಾರಿ ಸಿಕ್ಕಿತ್ತು. ಅದಕ್ಕೆ ಅವರು ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದ್ರು. ಇಡೀ ಸಮುದಾಯವನ್ನು, ಇಡೀ ಈ ಊರಿನ ವಿದ್ಯಾರ್ಥಿಗಳು, ಪೋಷಕರು ಎಲ್ಲರನ್ನ ಒಗ್ಗೂಡಿಸಿಕೊಂಡು, ಇಲ್ಲಿ ಜಾಗದ ಅಭಾವ ಇದ್ದು ಅದನ್ನು ಬಜಗೋಳಿಯಲ್ಲಿ ಆಯೋಜನೆ ಮಾಡಿ, ಅದು ತನ್ನದೇ ಶಾಲೆ, ತನ್ನ ಶಾಲೆಯ ಎದುರುಗಡೆನೆ ಆಯ್ತೇನೋ ಅನ್ನುವಷ್ಟು ನಮಗೆಲ್ಲ ಆಶ್ಚರ್ಯ ಆಗಿತ್ತು. ಅಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದವರು. ಅದಕ್ಕಾಗಿ SDMC ಅವರಲ್ಲಿ, ಪೋಷಕರಲ್ಲಿ ನೀವೆಲ್ಲ ಶ್ರಮಿಸಿದ್ದೀರಿ. ಜಯಣ್ಣ ಒಟ್ಟಾರೆಯಾಗಿ ಈ ಶಾಲೆಯಿಂದ ಏನು ಹಾಜರಿ ಪುಸ್ತಕದಿಂದ ರಿಟೈರ್ಡ್ ಆಗೋದು ಬಿಟ್ಟರೆ ಈ ಶಾಲೆಯ ಕಳಕಳಿಯಿಂದ ಅವರು ರಿಟೈರ್ಡ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮೊನ್ನೆ 30ನೇ ತಾರೀಕಿನ ಸಂಜೆ ನಾನು ಫೋನ್ ಮಾಡಿದೆ, ಜಯಣ್ಣ ನಿವೃತ್ತರಾಗ್ತಾ ಇದ್ದೀರಲ್ಲ ಅಂತ. ಅವರು ಈ ಸದ್ಯಕ್ಕೆ ಯಾರು ಹೇಳೋದು ಬೇಡ, ನಾನು ಇನ್ನೂ ಸ್ವಲ್ಪ ಮಕ್ಕಳೊಟ್ಟಿಗೆ ಇರ್ತೇನೆ, ಇಲ್ಲಿ ಅಡ್ಮಿಷನ್ ಪ್ರೊಸೆಸ್ಗಳೆಲ್ಲ ಚೆಂದ ನಡೀತಾ ಇದೆ, ನಾನು ಇನ್ನೂ ಈ ಶಾಲೆ ಬಗ್ಗೆ ಇರ್ತೇನೆ, ಅದು ದೊಡ್ಡದಾಗಿ ನಮಗೆ ಮಾಡೋದು ಬೇಡ ಅಂತ ಹೇಳಿದ್ರು. ಇವತ್ತು ಕಾರ್ಯಕ್ರಮವನ್ನು ನೀವು ಇಲ್ಲಿ ಆಯೋಜನೆ ಮಾಡಿರುವ ಕಾರಣಕ್ಕೋಸ್ಕರ ನಾವು ಇಲ್ಲಿ ಬಂದು ಸೇರ್ಕೊಳ್ಬೇಕಾಯ್ತು. ಹಾಗೆ ಅವರು ಈ ಶಾಲೆಗೆ ದೊಡ್ಡ ಅಡಿಪಾಯವನ್ನು ಹಾಕಿಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಇಲ್ಲಿರುವ ಎಲ್ಲ ಶಿಕ್ಷಕರು ನನಗೆ ಗೊತ್ತಿದೆ. ಪ್ರಕಾಶ್ ಶಬಾರಿಂದ ಹಿಡಿದು ಮೊನ್ನೆ ರಾಘಣ್ಣನವರೆಗೂ ಇಲ್ಲಿ ಯಾರ್ಯಾರು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದು ನನಗೆ ಪೂರ್ತಿ ಅರಿವಿದೆ. ಮೇಡಮ್ ಅವ್ರು ಮಾತಾಡಿದ ಪೂರ್ತಿ ಕೇಳಿದೆ. ಸಪ್ನಾ ಮೇಡಮ್ ಎಲ್ಲರೂ ಈ ಶಾಲೆಯನ್ನು ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಬಹಳಷ್ಟು ಶ್ರಮ ವಹಿಸಿದ್ದೀರಿ. ತುಂಬ ಅನುಭವಸ್ಥರು. ಶಿಶುಪಾಲ್ ಸರ್ ಅವರು ಹೆಡ್ ಮಾಸ್ಟರ್ ಆಗಿದ್ದಾರೆ. ಪಕ್ಕದ ಶಾಲೆಯ ಎಲ್ಲ ಮಕ್ಕಳ ಪೋಷಕರಿಗೆ ನನ್ನದೊಂದು ವಿನಂತಿ, ಇಷ್ಟು ಹತ್ತಿರ ಇದೆ ಈ ಶಾಲೆ ಎನ್ನುವುದನ್ನು ಏನು ಅನ್ನೋದನ್ನು ನೀವು ಚೆನ್ನಾಗಿ ನೋಡಿರ್ತೀರಿ. ನಿಮ್ಮ ಮಕ್ಕಳನ್ನ ಇಲ್ಲಿಗೆ ಅಡ್ಮಿಷನ್ ಮಾಡಿ ಇದೇ ಊರಿನಲ್ಲಿ 10ನೇ ತರಗತಿಗಳನ್ನು ಪಾಸ್ ಆಗಿ ಹೋಗುವಂತಹ
ಮನೋಭಾವನೆ ನಿಮ್ಮಲ್ಲಿರಬೇಕು. ಈ ಶಾಲೆ ಬೆಳಿಬೇಕು, ಈ ಶಾಲೆ ಉಳಿಬೇಕು. ಇಲ್ಲಿರುವ ಎಲ್ಲ ಶಿಕ್ಷಕರು ಅತ್ಯಂತ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನಿಮಗೆ ಮಕ್ಕಳಿಗೆ ಬೋಧಿಸ್ತಾರೆ. ಭಾಳ ಸರ್ಕಾರಿ ವ್ಯವಸ್ಥೆ ಮೇಲೆ ನೀವೆಲ್ಲ ವಿಶ್ವಾಸ ಇಡಿ ಅಂತ ಹೇಳ್ತಾ, ಜಯಣ್ಣ ಈ ಶಾಲೆಗೆ ಹಾಕಿದ ಶ್ರಮವನ್ನು ನೀವು ಭಾಳಷ್ಟು ವರ್ಷಗಳ ಕಾಲ ನೆನಪಿಟ್ಕೊಳ್ಬೇಕಂತ ಹೇಳ್ತಾ, ನಮ್ಮ ಒಂದು ಸಣ್ಣ ಕಿರು ಸನ್ಮಾನವನ್ನು ಜಯಣ್ಣ ಸ್ವೀಕರಿಸಬೇಕಂತ ಕೇಳಿಕೊಳ್ತೇನೆ. ವಿಶ್ವದ ಜೀವನಕ್ಕೆ ಕಾಲಿಡ್ತಾ ಇರುವಂತಹ ನಮ್ಮೆಲ್ಲ ಪ್ರೀತಿಯ ಗುರುಗಳು ಜಯನಂದ್ ಸರ್ ಇವರ ಮಿತ್ರರೆಲ್ಲರೂ ಸೇರಿ ಅವರಿಗೆ ಕಿರು ಕಾಣಿಕೆಯನ್ನ ನೀಡುವುದರ ಮೂಲಕ ವಿಶ್ವದ ಜೀವನಕ್ಕೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲರ ಪ್ರೀತಿಯ ಗುರುಗಳು ಜಯನಂದ್ ಸರ್ ಅವರಿಗೆ ಶುಭಾಶಯಗಳನ್ನು ವ್ಯಕ್ತಪಡಿಸ್ತಾ, ನಿಮ್ಮ ಸೇವೆ ನಮ್ಮ ಶಾಲೆಗೆ ಇನ್ನು ಮುಂದೆಯೂ ಹೀಗೆ ಇರಲಿ ಅನ್ನುವಂತಹ ಆಶೆಯನ್ನು ಕೂಡ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೇವೆ. ವಹಿಸಿದಂತಹ SDMC ಅಧ್ಯಕ್ಷರೇ, ಉದ್ಘಾಟಕರೇ ಹಾಗೂ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ದೈಹಿಕ ಶಿಕ್ಷಕ ಮಿತ್ರರೇ, ವಿದ್ಯಾರ್ಥಿಗಳೇ, ಪೋಷಕ ಬಂಧುಗಳೇ ಹಾಗೂ ಅಧ್ಯಾಪಕರೇ, ಶಾಲಾಭಿವೃದ್ಧಿ ಸಮಿತಿ ಮತ್ತು ಹಳೆ ವಿದ್ಯಾರ್ಥಿಗಳು ಹಾಗೂ ನಮ್ಮ ದೈಹಿಕ ಶಿಕ್ಷಕರ ಸಂಘದವರು ಸೇರಿಕೊಂಡು ಇವತ್ತು ನನ್ನನ್ನು ಗೌರವಿಸಿದ್ದಾರೆ. ಅದಕ್ಕೆ ಎಷ್ಟು ನಾನು ಪಾತ್ರನೋ ಅಂತ ಗೊತ್ತಿಲ್ಲ. ಯಾಕಂತ ಹೇಳಿದರೆ ನಾನು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಹೆಚ್ಚು ರಾಮಾಯಣ ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದರೆ 1.5 ಗಂಟೆಯಿಂದ ನಾನೇ ಕೊರೈತಾ ಇದ್ದೇನೆ. ಮೈಕ್ರೋಫೋನ್ಗೂ ಬೇಜಾರಾಗ್ಬೋದು, ಇವರೇ ಹತ್ತಿರ ಎಷ್ಟು ಮಾತಾಡ್ತಾರೆ ಅಂತ. 17/6/2003 ನಾನು ಈ ಸಂಸ್ಥೆಗೆ ವರ್ಗಾವಣೆಗೊಂಡು ಬಂದ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾಗಿದ್ದವರು ನಮ್ಮ ಹಿರಿಯ ಚೇತನ ಜ್ಞಾನವೃದ್ಧರು ಅಂತ ನಾನು ಕರೀತೇನೆ. ನನ್ನ ಬಹುಶಃ ಜೀವನದಲ್ಲಿ ಒಬ್ಬ ಮರೆಯಲಾಗದ ಮಾಣಿಕ್ಯ ಅಂತ ಹೇಳಿದರೆ ಅರವಿಂದ ಜೋಶಿ ಅವರು. ಯಾಕೆ ನಾನು ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಇಲ್ಲಿಗೆ ಬರುವಂತಹ ವಿಷಯ ಗೊತ್ತಾಗಿ ಮುಂಚೆ ನನಗೆ ಒಂದು ಚೇರ್ ರೆಡಿ ಮಾಡಿ ಇಟ್ಕೊಂಡಿದ್ರು ಅವರು. ಇವತ್ತಿನವರೆಗೂ ಅವರು ಹಾಕಿದಂಥ ಅದೇ ಜಾಗದಲ್ಲಿ ಕೂತಿದ್ದೇನೆ. ಮತ್ತೊಂದು ವಿಪರ್ಯಾಸ ಏನಂತ ಹೇಳಿದರೆ, ನಾನು ಈ ಸರ್ಕಾರಿ ಸೇವೆಯಿಂದ ವಿಮುಖನಾಗುವಂತಹ ಸಂದರ್ಭದಲ್ಲಿ ಬಹುಶಃ ಅವರ ಮೊನ್ನೆ ಆಶೀರ್ವಾದ ಪಡೆದೇ ಬಂದಿದ್ದೇನೆ. ನನಗೆ ಬಹಳ ಸಂತೋಷ. ಈ ವೇದಿಕೆಯಲ್ಲೂ ಅವರು ಇದ್ದಾರೆ. ಅದು ಬಹುಶಃ ಕಾಕತಾಳೀಯೋ ಏನೋ, ನನ್ನ ಸುದೈವೋ ಏನೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ 2003ರಿಂದ ಮೊನ್ನೆಯವರೆಗೆ ಮುಂದೆ ಗೊತ್ತಿಲ್ಲ, ಸುಮಾರು 23 ವರ್ಷಗಳ ಕಾಲ ಈ ಸಂಸ್ಥೆಯಲ್ಲಿ ಸುಮಾರು 28ರಿಂದ 30 ಮಂದಿ ಶಿಕ್ಷಕ ಬಂಧುಗಳೊಂದಿಗೆ ನಾನು ಕಾರ್ಯನಿರ್ವಹಿಸಿದ್ದೇನೆ. ಎಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ನನಗೆ ಸಿಕ್ಕಿದಂತಹ ಒಂದು ಪರಿಣಾಮದಿಂದ ನಾನು ಇಲ್ಲೇ ಟೆಂಟ್ ಹೊಡೆಯಬೇಕಾಗಿ ಬಂತು. ಅದೇ ರೀತಿ ಮೋಹನ್ ಕ್ಷಿಪುಣ್ಕರ್ ಆದಿಯಾಗಿ ವೆಂಕಟೇಶ್ ಗೌರಿ ಅವರು ಇರ್ಬೋದು, ಹರಿಶ್ಚಂದ್ರ ತೆಂಡೂಲ್ಕರ್ ಆಗಿರ್ಬೋದು, ಜಯಂತಿ ಮೆಹಂದಳೆ ಮತ್ತು ನಮ್ಮ ಶಾಂತರಾಮ್ ಮೆಹಂದಳೆ ಅವರು ಇರ್ಬೋದು, ಈಗಿನ ಅಧ್ಯಕ್ಷರು ವಸಂತ್ ಶೇರ್ಗರ್ ಇವರಿರ್ಬೋದು. ಇವರ ಒಂದು SDMC ನೇತೃತ್ವದಲ್ಲಿಯೂ ಕೂಡ ನನಗೆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಸುಯೋಗ ನನಗೆ ಒದಗಿ ಬಂದದ್ದು ಬಹಳ ಖುಷಿ ಕೊಟ್ಟಿದೆ. ಅದೇ ರೀತಿ ನಮ್ಮ ಕಾರ್ಕಳ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಕ ಬಂಧುಗಳ ಒಂದು ಪ್ರೋತ್ಸಾಹವನ್ನು ನಾನು ಮತ್ತು ಸಹಕಾರವನ್ನು, ಅದು ಕೂಡ ಕ್ರೀಡಾಕೂಟಕ್ಕೆ ಕೊಟ್ಟಂತಹ ಸಹಕಾರವನ್ನು ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ಮಿಗಿಲಾಗಿ ಈ ಸಂಸ್ಥೆಯ ನನ್ನ ಹೆಮ್ಮೆಯ ಮತ್ತು ಪ್ರೀತಿಯ ಹಳೆ ವಿದ್ಯಾರ್ಥಿಗಳು ನನ್ನ ಜನಮಾನಸದಲ್ಲಿ ಅವರು ಎಂದಿಗೂ ಅಚ್ಚಳಿಯದೆ ಉಳಿಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಒಂದು ಸೇವೆಯನ್ನು, ಪ್ರೋತ್ಸಾಹವನ್ನು ಈ ಸಂದರ್ಭದಲ್ಲಿ ನಾನು ನೆನೆಯಲಿಕ್ಕೆ ಇಷ್ಟಪಡ್ತೇನೆ.
ಬಂಧುಗಳೇ, ನನ್ನ ಮೊದಲ ಆದ್ಯತೆ ಶಾಲೆ, ಮನೆ ನಂತರ. ನನಗೆ ಒಂದು ಅಭ್ಯಾಸ ಮುಂಚಿನಿಂದಲೂ, ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಹೊರಡುವುದೇ ಶಾಲೆಗೆ. ಅದು ಏನು ರೆಡಿ ಆಗಲಿ ಬಿಡಲಿ, ಅದು ಮುಂಚಿನಿಂದಲೂ ಅಭ್ಯಾಸ. ಮನೆಯಲ್ಲಿ ಹೇಳುವುದುಂಟು, ನಿಮಗೆ ಮನೆ ಮಠ ಇಲ್ಲ, ಶಾಲೆಯೇ ಮೊದಲು. ಹೌದು, ಇಲ್ಲದಿದ್ದರೂ ನಾನು ಶಾಲೆಗೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ದೆ, ಮನೆಗೆ ನಂತರದ ಆದ್ಯತೆಯನ್ನು ಕೊಡ್ತಾ ಇದ್ದೆ. ಆ ಕಾರಣದಿಂದಾಗಿ ನಾನು 23 ವರ್ಷಗಳಿಂದ ಈ ಒಂದು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ದು ಒಂದು ಪುಣ್ಯ ಅಂತ ನಾನು ಭಾವಿಸ್ತೇನೆ. ಮುಂದೆಯೂ ಕೂಡ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ದೇವರ ದಯೆ ಎಲ್ಲಿ ಉಂಟು, ದೇವರ ಅನುಗ್ರಹ ಎಲ್ಲಿ ಉಂಟು, ಅಲ್ಲಿಯವರೆಗೆ ಸಹಕಾರವನ್ನು ಕೊಡ್ತೇನೆ ಅನ್ನುವಂತಹ ವಿಷಯವನ್ನು ಪ್ರಸ್ತಾವಿಸುತ್ತಾ, ಸಹಕರಿಸಿದಂತಹ ಎಲ್ಲರಿಗೂ ಕೂಡ ನನ್ನ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು, ಬಹುಶಃ ನಾನು ಈ ಸಂಸ್ಥೆಗೆ ಏನು ಕೊಡ್ತೇನೆ ಅಂತ ನನಗೆ ಗೊತ್ತಿಲ್ಲ, ಆದರೂ ಕೂಡ ಶೈಕ್ಷಣಿಕ ಚಟುವಟಿಕೆಗಳಿಗಾಗಿ ಮುಂದಿನ ದಿನಗಳಲ್ಲಿ ನಾನು ಒಂದು 25,000 ರೂಪಾಯಿಯ ಮೊತ್ತವನ್ನು ಮುಖ್ಯ ಶಿಕ್ಷಕರಿಗೆ ಕೊಡ್ತೇನೆ. ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ಕೂಡ ಒಂದು 15,000 ರೂಪಾಯಿಗಳನ್ನು ಅವರ ಚಟುವಟಿಕೆಗಾಗಿ ಕೊಡ್ತೇನೆ ಅಂತ ಕೊಡುವಂಥ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸಿದ ಮಾತನ್ನು ಮುಗಿಸ್ತೇನೆ.